ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿಮ್ಮನ್ನ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನ ನಡೆಸ್ತಾ ಬರ್ತಾ ಇದ್ದಾರೆ. ನೀವು ಪ್ರತಿದಿನ ಕೇಳುವ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡ್ತಾ ಇದೆ. ಮತ್ತು ಅಷ್ಟು ಅಲ್ಲದಲೇ ಈ ಪ್ರತಿದಿನ ಕೇಳುವಂತ ವಾಕ್ಯಗಳು ಒಂದೊಂದು ಬೀಜವಾಗಿ ಪ್ರತಿದಿನ ನಿನ್ನ ಭೂಮಿಯಲ್ಲಿ, ನಿನ್ನ ಜೀವಿತವೆಂಬ ನಿಮ್ಮ ಹೃದಯವೆಂಬ ಭೂಮಿಯಲ್ಲಿ ಬಿತ್ತಲ್ಪಡುವಾಗ ಅದು ಒಂದು ದಿನ ನಿಮಗೆ ಫಲವನ್ನ ಕೊಡಲಿಕ್ಕಿದೆ. ಹಲ್ಲೆಲೂಯಾ. ಅದಕ್ಕಿಂತ ಮುಂಚಿತವಾಗಿ ಈ ವರ್ಷ ಕೊಟ್ಟಂತ ದೈವಿಕವಾದ ವಾಗ್ದಾನ ನೀವು ನೆನಪು ಮಾಡಿಕೊಂಡು ಘೋಷಣೆ ಮಾಡ್ರಿ. ನೀನು ಹೋಗುವಾಗ, ಬರುವಾಗ, ಕೆಲಸದ ಜಾಗದಲ್ಲಿ, ಎಲ್ಲಾ ವೇಳೆಗಳಲ್ಲಿ, ಎಲ್ಲಾ ಸಮಸ್ಯೆಗಳಲ್ಲಿ, ಎಲ್ಲಾ ಸಂತೋಷದ ವಿಷಯದಲ್ಲಿ ನೀನು ಹೇಳ್ಬೇಕಾಗಿರೋದು ಈ ಒಂದು ವಾಗ್ದಾನವನ್ನ ನುಡಿವಾಗ ಅದರ ಕಾರ್ಯರೂಪಕ್ಕೆ ಬರುತ್ತದೆ. ನನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವೂ ಜಯಿಸುವುದಿಲ್ಲ ಎಂಬುದಾಗಿ ಈ ದಿನವೂ ದೇವರು ನಿಮ್ಮೊಟ್ಟಿಗೆ ಮಾತನಾಡಕ್ಕೆ ಬಹಳ ಇಷ್ಟವುಳ್ಳವರಾಗಿದ್ದಾರೆ. 1 ಪೇತ್ರ 3ನೇ ಅಧ್ಯಾಯ 13ನೇ ವಚನ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರು. ಹಲ್ಲೆಲೂಯಾ. ನೋಡ್ರಿ, ದೇವ್ರು ಹೇಳ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇದ್ದಾರೆ, ಸಹೋದರ ಸಹೋದರಿ, ನೀನು ಒಳ್ಳೆಯದನ್ನೇ ಮಾಡ್ಬೇಕಾದಾಗ ನಿನ್ನ ಜೀವಿತದಲ್ಲಿ ನಿನಗೆ ಕೇಡನ್ನು ಮಾಡ್ಲಿಕ್ಕೆ ಯಾರಿದ್ದಾರೆ? ಈಗ ಮನುಷ್ಯರು ನಿಮಗೆ ಬಾಧಿಸಲ್ಪಡ್ಬೋದು, ಆದ್ರೆ ದೇವರದು ವಾಕ್ಯ ಹೇಳ್ತಾ ಇದೆ ನೀವು ಧನ್ಯರು ಎಂಬುದಾಗಿ. ಈಗ ಸೈತಾನ ನಿಮ್ಮನ್ನ ಅಟ್ಯಾಕ್ ಮಾಡ್ಬೇಕು ಅಂದ್ರೆ ನೀವೊಂದು ಪಾಪವನ್ನ ಮಾಡ್ದಾಗ್ಲೇ ತಾನೆ ನೀವು ಗರ್ವದಲ್ಲಿ, ಅವಿದ್ಯತ್ವದಲ್ಲಿ, ಸುಳ್ಳು, ಪಾಪ ಕೃತ್ಯಗಳು, ಮಾದಕ ವಸ್ತುಗಳು, ಕುಡುಕುತನ, ಡ್ರಿಂಕ್ಸ್, ಸಿಗರೆಟ್, ಬೀಡಿ, ಎಲ್ಲಾ ಗುಟ್ಕಾ ಐಟಮ್ಗಳು ಇವೆಲ್ಲ ಹಾಕಲ್ಪಡುವಾಗ ಸೈತಾನ ನಿಮ್ಮನ್ನ ಬಾಧಿಸಲ್ಪಡ್ತಾನೆ, ನೀನು ದೋಷಿ ಎಂಬುದಾಗಿ ಹೇಳಲ್ಪಡ್ತಾನೆ. ಆದರೆ ಯಾವುದನ್ನು ಮಾಡದಲೆ ನೀನು ಒಳ್ಳೆಯದನ್ನೇ ಮಾಡ್ಬೇಕಾದಾಗ ದೇವರು ನಿನ್ನ ಪರವಾಗಿ ನಿಂತಿರ್ತಾನಲ್ಲ. ನಿನ್ನ ಪರವಾಗಿ ನಿಲ್ಲೋದಾದ್ರೆ ನಿನ್ನ ಮೇಲೆ ಒಂದು ಕೆಟ್ಟದನ್ನು ಹೊರಿಸಲಿಕ್ಕೆ, ನಿನಗೆ ಕೇಡದನ್ನ ಮಾಡಲಿಕ್ಕೆ ಯಾರಿದ್ದಾರೆ? ಒಂದು ವೇಳೆ ಈ ನೀತಿಯ ನಿಮಿತ್ತವಾಗಿ, ಒಂದು ಒಳ್ಳೆ ಕಾರ್ಯಗಳನ್ನ ಮಾಡುವ ನಿಮಿತ್ತವಾಗಿ ನಿನಗೆ ಕೇಡನ್ನು ಬರುವುದೇ ಆದರೆ ದೇವರ ದೃಷ್ಟಿಯಲ್ಲಿ, ಪ್ರಿಯ ಸಹೋದರ ಸಹೋದರಿ, ನಿನಗೆ ದೇವರು ಹೇಳ್ತಾ ಇದ್ದಾನೆ ನೀನು ಧನ್ಯಳು ಎಂಬುದಾಗಿ. ದೇವರ ದೃಷ್ಟಿಯಲ್ಲಿ ಧನ್ಯರಾಗುವಂತವರು, ದೇವರ ದೃಷ್ಟಿಯಲ್ಲಿ ಧನ್ಯಳಾಗುವಂತವರು ಎಷ್ಟೋ ಆಶೀರ್ವಾದವಂತ ವ್ಯಕ್ತಿಗಳಾಗಿದ್ದಾರೆ. ಅಬ್ರಹಾಮ ಆಗಿರ್ಬೋದು, ಅನ್ನಳಾಗಿರ್ಬೋದು, ಮರಿಯಳಾಗಿರ್ಬೋದು, ಯೇಸು ಸ್ವಾಮಿಯನ್ನ ಒಂದು ಗರ್ಭದಲ್ಲಿ ಇಟ್ಟುಕೊಂಡಂತ ಮರಿಯಳಾಗಿರ್ಬೋದು, ಯೋಹಾನನ ತಾಯಿ ಆಗಿರ್ಬೋದು, ಎಲಿಸಬೆತ್ ಆಗಿರ್ಬೋದು, ಇವರೆಲ್ಲರೂ ಧನ್ಯರಾಗಿದ್ದಾರೆ. ಶದ್ರಕ್, ಮೇಷಕ್, ಅಬೇದ್ನೋ ಆಗಿರ್ಬೋದು, ಎಜೆಕಿಯೇಲ್ ಆಗಿರ್ಬೋದು, ಪ್ರತಿ ಪ್ರವಾದಿಗಳು ಅವರು ಬಂದಂತ ಒಳ್ಳೆಯದನ್ನ ಮಾಡಿದ ನಿಮಿತ್ತವಾಗಿ ಬಾಧೆಗಳು ಬಂತು. ಆದರೆ ದೇವರು ಅವ್ರನ್ನ ಧನ್ಯರು ಎಂಬುದಾಗಿ ಮೆನ್ಷನ್ ಮಾಡ್ತಾರೆ. ನಿನ್ನ ಜೀವಿತದಲ್ಲೂ ದೇವರು ಹೇಳ್ತಾ ಇದ್ದಾರೆ, ನೀನು ಮನುಷ್ಯನ ದೃಷ್ಟಿಗೆ ನೀನು ಒಳ್ಳೆಯವನಾಗ್ಬೇಕು ಅಂದ್ರೆ ಅದು ನೀನು ಅವರ ಇದ್ದಾಗ ನೀನು ಒಳ್ಳೆಯದನ್ನು ಮಾಡುವಾಗ ನಡೆದೋಗುತ್ತೆ. ಆದ್ರೆ ದೇವರಿಗೆ ನೀನು ಒಳ್ಳೆಯವನಾಗಿರ್ಬೇಕಾದಾಗ ಜನರ ದೃಷ್ಟಿಗೂ ನೀನು ಒಳ್ಳೆಯವನಾಗಿ ದೇವರು ನೀನು ಕಂಡು ಬರುವಂತೆ ಮಾಡ್ತಾರೆ. ಹಲ್ಲೆಲೂಯಾ. ನೀನು ಒಳ್ಳೆಯದನ್ನೇ ಮಾಡೋದನ್ನ ಕಲಿ. ಇದುವರೆಗೂ ನೀನು ಎಷ್ಟು ಒಳ್ಳೆಯದನ್ನು ಮಾಡಿದ್ಯಾ, ಎಷ್ಟು ಕೆಟ್ಟದನ್ನ ಮಾಡಿದ್ಯಾ? ನಿನ್ನ ಜೀವಿತದಲ್ಲಿ ದೇವರು ನೀನು ಒಳ್ಳೆಯದನ್ನೇ ಮಾಡ್ತಾ ಬರುವಾಗ ನಿನ್ನ ಜೀವಿತದಲ್ಲಿ, ನಿನ್ನ ಭವಿಷ್ಯದಲ್ಲಿ ನಿನಗೆ ಕೇಡನ್ನ ಮಾಡ್ಲಿಕ್ಕೆ ಒಬ್ಬರು ನಿಲ್ಲೋದಿಲ್ಲ. ಒಂದು ಜಾಗದಲ್ಲಿ ಏನ್ ನಡೀತದೆ ಅಂದ್ರೆ, ಒಂದು ವ್ಯಭಿಚಾರ ಮಾಡುತ್ತಿದ್ದಂತ ಒಂದು ಸ್ತ್ರೀ ಶಾಸ್ತ್ರಿಗಳ ಕೈಗೆ, ಫರಿಸಾಯರ ಕೈಗೆ ಸಿಕ್ಕಿ ಬೀಳ್ತಾಳೆ. ಸಿಕ್ಕಿ ಬಿದ್ದಾಗ ಯೇಸು ಸ್ವಾಮಿ ಬಳಿಯಲ್ಲಿ ಬಂದು ತಗೊಂಬಂದ್ ಬಿಡ್ತಾರೆ. ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ, ವ್ಯಭಿಚಾರ ಮಾಡುವವರನ್ನ ಕಲ್ಲೊಡೆದು ಸಾಯಿಸ್ಬೇಕೆಂಬುದಾಗಿ ಮೋಶೆ ಹೇಳಿದಾನೆ ಎಂಬುದಾಗಿ. ಆಗ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ಇವನ್ನ ತಪ್ಪಲ್ಲಿ ಸಿಗಿಸನ ಅಂತ ಆ ಜನರು ಎದುರು ನೋಡ್ತಾರೆ. ಆಗ ಯೇಸು ಸ್ವಾಮಿ ಯೋಚನೆ ಮಾಡಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪೇ ಮಾಡಿಲ್ವೋ ಅವರು ಮೊದಲು ಕಲ್ಲು ತಗೊಂಡು ಹೊಡಿಲಿ ಅಂತ. ಆದರೆ ಅವರ ಮನಸ್ಸಾಕ್ಷಿ ನಾವು ಮಾಡಿದ್ದು ತಪ್ಪು ಎಂಬುದಾಗೆ ಅವರ ಒಳಗಡೆ ಅರಿವು ಬಂದಿದ್ರಿಂದ ಎಲ್ಲಾರು ಹೋಗ್ಬಿಟ್ರು. ದೇವ್ರು ಹೇಳ್ತಾರೆ, ಯಾರು ನೀನು ಶಿಕ್ಷಿಸ್ಲಿವ ಮಗಳೇ? ಇಲ್ಲ ಸ್ವಾಮಿ. ಆಗ ದೇವ್ರು ಹೇಳ್ತಾರೆ ಇನ್ನೊಂದು ಮಾತನ್ನ, ನಾನು ನಿನ್ನ ದಂಡಿಸೋದಿಲ್ಲ, ಶಿಕ್ಷೆ ಕೊಡೋದಿಲ್ಲ, ಇನ್ನು ಮುಂದೆ ತಪ್ಪನ್ನು ಮಾಡ್ಬೇಡ, ಹೋಗು, ನಿನ್ನ ಎಲ್ಲಾ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಇವತ್ತು ಸಹ ನಿನ್ನ ಎಲ್ಲಾ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿದೆ. ನೀನ್ ಇದುವರೆಗೂ ಕೆಟ್ಟದ್ದೇ ಮಾಡಿರೋದಾದ್ರೆ ಇವತ್ತಿಗೆ ನಿನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ. ಇನ್ನು ಮುಂದೆ ನೀನು ಒಳ್ಳೆಯದನ್ನ ಮಾಡು, ಕೆಟ್ಟದನ್ನ ಮಾಡೋದಿಕ್ಕೆ ಹೋಗಬೇಡ. ಇವತ್ತೇ ನೀನು ಒಪ್ಪಿಸಿಕೊಡು, ನಿನ್ನ ಹೃದಯದ ಮೇಲೆ ಕೈ ಇಟ್ಟಿ, ಕರ್ತನೇ ಸ್ತೋತ್ರಪ್ಪ,
ಇದುವರೆಗೂ ಎಷ್ಟೋ ಕೆಟ್ಟದನ್ನ ಮಾಡಿದ್ದೀನಿ. ಗರ್ಭದಲ್ಲಿ, ಅಹಂಕಾರದಲ್ಲಿ, ಅವಿದ್ಯತ್ವಗಳಲ್ಲಿ, ದೇವರೇ ಸುಳ್ಳು, ದೇವರೇ ಎಷ್ಟೋ ಮಾದಕ ವಸ್ತುಗಳಿಗೆ ರಾಜ ಒಳಪಟ್ಟು, ದೇವರೇ ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೀನಿ, ಕಪಟವಾಗಿ ಬದುಕಿದ್ದೀನಿ. ಆದರೆ ಇವತ್ತು ನನ್ನನ್ನು ಶುದ್ಧೀಕರಿಸು. ನಾನು ಇನ್ನು ಮುಂದೆ ತಪ್ಪು ಮಾಡುವುದಿಲ್ಲ ಸ್ವಾಮಿ. ನನ್ನ ಹೃದಯವನ್ನು ಶುದ್ಧೀಕರಿಸು. ನೀ ನನ್ನ ಜೊತೆಯಲ್ಲಿದ್ದು ಪ್ರತಿ ದಿನವೂ ನನಗೆ ಆಶೀರ್ವಾದವನ್ನು ಬಿಡುಗಡೆ ಮಾಡು. ನನಗೆ ಸಂತೋಷ ಸಮಾಧಾನ ಕೊಡು. ಹೀಗೆ ಮಾಡಿದಕ್ಕಾಗಿ ವಂದನೆ ಅಪ್ಪ. ದೇವರೇ, ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಸ್ವಾಮಿ. ಯಾರೆಲ್ಲ ರಾಜ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಸಮೃದ್ಧಿ, ಆಶೀರ್ವಾದಗಳು ಉಂಟಾಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರ ಮೇಲೆ ನಿನ್ನ ದೈವಿಕವಾದ ಕೃಪೆ, ದೈವಿಕವಾದ ಸಮಾಧಾನ, ದೈವಿಕವಾದಂತ ಕಾರ್ಯಗಳು ಉಂಟಾಗ್ಲಿ ಸ್ವಾಮಿ. ದೈವಿಕವಾದಂತ ಕ್ರಿಯೆಗಳು ಉಂಟಾಗ್ಲಿ ಸ್ವಾಮಿ. ದೇವರೇ, ಅವರ ಜೀವಿತದಲ್ಲಿ ಇನ್ನು ಮುಂದೆ ಕೆಟ್ಟದನ್ನ ಮಾಡದೆ ಒಳ್ಳೆಯದನ್ನೇ ಮಾಡುವಂತವರಾಗಿ ಆಶೀರ್ವದಿಸ್ತಾ ಇದ್ದೀನಿ. ಯೇಸುವಿನ ನಾಮದ ತಂದೆ, ಆಮೆನ್.